ಚೆನ್ನಾಗಿ ಓದಬೇಕು ಅಂದುಕೊಂಡಿದ್ದ ಹುಡುಗಿಗೆ ಬೇಗ ಮದುವೆ ಮಾಡಿಬಿಟ್ಟರು ಪೋಷಕರು. ಅದೇ ಸಿಟ್ಟಿನಲ್ಲಿ ತವರಿಗೆ ಹೋಗಲೇ ಇಲ್ಲ. ಆದರೆ ಗಂಡ ಹೆಂಡತಿಯ ಕನಸು ಈಡೇರಿಸಲು ಅವಳನ್ನು ಚೆನ್ನಾಗಿ ಓದಿಸಿದ. ಅವಳು ದೊಡ್ಡ ಕಂಪನಿಯ ಮ್ಯಾನೇಜರ್ ಆದಳು. ಆದರೆ ಅವಳ ಅಹಂಭಾವದಿಂದ ಗಂಡನನ್ನು ತೊರೆದು ಒಂಟಿ ಬದುಕುವ ಹಾಗಾಯಿತು. ಏನಾಯಿತು ಅವಳ ಕತೆ ನೋಡೋಣ ಬನ್ನಿ. ಇವತ್ತು ಕಂಪನಿಯ ಡೈರೆಕ್ಟರ್ US ಇಂದ ಬರುತ್ತಿದ್ದಾರೆ. ನಮ್ಮ ಕಂಪನಿಯ ಅಭಿವೃದ್ಧಿಯನ್ನೆಲ್ಲ ಸರಿಯಾಗಿ ತಿಳಿಸಬೇಕು. ಅವರಿಂದ ಗ್ರೇಟ್ ಅನ್ನಿಸಿಕೊಳ್ಳುವುದು ಅಷ್ಟು ಸುಲಭವಲ್ಲ. ರಿಪೋರ್ಟ್ ಎಲ್ಲ ಸಿಸ್ಟಮ್ನಲ್ಲಿದೆ. ಒಂದೆರಡು ಪ್ರಿಂಟೌಟ್ ಬೇಕಾದಿತ್ತು. ಏನು ತಿಂಡಿ ಮಾಡಲಿ ಅಮ್ಮ? ಆದೇಶಕ್ಕಾಗಿ ಕಾದು ನಿಂತ ಅಡುಗೆ ಯಾಕೆ? ಚಂದ್ರಿಕಾ ಯೋಚನೆಯ ದಿಕ್ಕನ್ನು ತುಸು ಬದಲಾಯಿಸಿದ್ದಳು. ಒಂದಿಷ್ಟು ಡ್ರೈ ಫ್ರೂಟ್ಸ್, ಸಿರಲಾಕ್ಸ್ ಬಟ್ಟಲಿನಲ್ಲಿ ತಂದಿಟ್ಟು ಬಿಸಿ ಹಾಲು ಪಕ್ಕದಲ್ಲಿಟ್ಟು ಬಿಡು. ಏನೋ ಹೇಳಬೇಕೆಂದುಕೊಂಡು ತಲೆ ಎತ್ತಿದ ಚಂದ್ರಿಕಾ ಹೇಳಲು ಹಿಂಜರಿಯುವಳಂತೆ ಆಣತಿ ಪಾಲಿಸಲು ಒಳನಡೆದಿದ್ದಳು. ಯಾರಿಗೂ ಅಷ್ಟೊಂದು ಸಲಿಗೆ ಕೊಡುವವಳಲ್ಲ ನಾನು. ಎಷ್ಟು ಬೇಕೋ ಅಷ್ಟು. ಹಿತಮಿತ ಮಾತು. ಯಾಕೆ ಇತ್ತೀಚೆಗೆ ಸರಿಯಾಗಿ ಊಟ ತಿಂಡಿ ಮಾಡುತ್ತಿಲ್ಲವೆಂದು ವಿಚಾರಿಸಬೇಕೆಂದುಕೊಂಡಿದ್ದಳೇನೋ. ನನ್ನ ಮುಖದಲ್ಲಿನ ಗಾಂಭೀರ್ಯ ಅವಳ ಬಾಯಿಯನ್ನು ಕಟ್ಟು ಹಾಕಿದ್ದಿರಬಹುದು. ಆಕೆ ಜಾಣೆ. ನನ್ನಿಂದ ಹೆಚ್ಚೇನು ಹೇಳಿಸಿಕೊಳ್ಳುವವಳಲ್ಲ. ನನ್ನ ಬಗ್ಗೆ ತುಂಬ ಕಾಳಜಿ ಇದ್ದೇ ಇದೆ. ಅವಳಿಗೆ ಸಂಬಳ, ಸಾರಿಗೆ ಎಂದು ನಾನೇನು ಕೈ ಹಿಡಿತ ಮಾಡುವುದಿಲ್ಲವಲ್ಲ. ಇತ್ತೀಚೆಗೆ ಮನೆಯಲ್ಲಿದ್ದಾಗ ಎಡೆಬಿಡದೆ ಬಾಧಿಸುವ ಒಂಟಿತನ. ಸುತ್ತೆಲ್ಲ ಶೂನ್ಯ ಆವರಿಸಿದಂತೆ. ಯಾಕೆ ಹೀಗೆ? ಇಷ್ಟು ದೊಡ್ಡ ಮನೆಯಲ್ಲಿ ಗಂಡನೊಂದಿಗೆ ಹಾಯಾಗಿರಬಹುದಿತ್ತು ಮಗಳು ಅಪರ್ಣ. ಬಂಧನ ಬೇಡವಂತೆ ಅವಳಿಗೆ. ಮಗಳು ತಾಯಿಗಾಡುವ ಮಾತೇ ಇದು. ಯಾವುದು ಬಂಧನ, ಯಾವುದು ಸ್ವಾತಂತ್ರ್ಯ? ಅತ್ತೆ, ಮಾವ, ಮೈದುನ ಎಲ್ಲರೂ ತುಂಬಿಕೊಂಡಿರುವ ಆ ಮನೆಗೆ ಅಭಿನವ್ನನ್ನೇ ಒಪ್ಪಿಕೊಂಡು ಮದುವೆಯಾಗಿ ಹೋಗಿದ್ದಾಳಲ್ಲ. ಅಳಿಯನೊಂದಿಗೆ ಹಾಯಾಗಿ ಇಲ್ಲಿ ಇರಬಹುದಾದ ಅವಕಾಶವನ್ನು ಗಾಳಿಗೆ ತೂರಿಬಿಟ್ಟಳಲ್ಲ. ಅದು ಹಾಗೆ ಬಯಸಿದ್ದೆಲ್ಲ ಸಿಕ್ಕೇ ಬಿಡುತ್ತದೆ ಎನ್ನುವ ಖಾತರಿ ಇರುವಾಗ ಆಯ್ಕೆಗೆ ಜಿಪುಣತನ. ವಿದೇಶದಲ್ಲಿ ಓದುವಂತೆ ಎಷ್ಟು ಆಗ್ರಹ ಮಾಡಿದ್ದು ಕೇಳಬೇಕಲ್ಲ ಅವಳು. ಎಲ್ಲರೊಂದಿಗೆ ಎಷ್ಟು ಮೆದುವಾಗಿರುವ ಹುಡುಗಿ. ನನ್ನ ಕೋರಿಕೆಯನ್ನಂತೂ ಈಡೇರಿಸಲೇ ಇಲ್ಲ. ಕೊನೆಯಲ್ಲಿ ಇಲ್ಲಿ MTech ಮಾಡಿದ್ದು ನನ್ನ ಬಲವಂತಕ್ಕಷ್ಟೆ. ಮುಂದೆ ಸಂದರ್ಭ ಬರದೆ ಕೆಲಸ ಬಿಡಬೇಕಾದೀತು ಎಂದು ಗಂಡನ ಮನೆಯವರು ಕರಾರು ಹಾಕಿದರೂ ಮರುಮಾತನಾಡದೆ ಸಂತೋಷದಿಂದ ಒಪ್ಪಿಕೊಂಡು ಬಿಟ್ಟಳಲ್ಲ. ಸಂಗೀತದಲ್ಲೇನೋ ಸಾಧನೆ ಮಾಡ್ತಾಳಂತೆ. ಏನು ಸಾಧನೆಯೋ? ತಂದೆಗೆ ಸಾಹಿತ್ಯದ ಹುಚ್ಚಾದರೆ ಮಗಳಿಗೆ ಸಂಗೀತದ ಹುಚ್ಚು. ಅದರಿಂದೇನೋ ಹಣ ಸಿಗುತ್ತದೆಯೇ? ಕತೆ ಕಾವ್ಯ ಎಂದು ಗೀಚುತ್ತಿರುವ ಖಾಸಗಿ ಪ್ರೌಢಶಾಲೆಯ ಅಧ್ಯಾಪಕ ವೃತ್ತಿಯಲ್ಲೇ ಸಂಸಾರ ಸಾಗಿಸುವುದಾದರೆ ಈ ಸ್ಥಾನಮಾನ, ಈ ಬಂಗಲೆ ಎಲ್ಲವೂ ಸಾಧ್ಯವಿತ್ತೆ. ಹೆಚ್ಚು ಓದಿಸಿದರೆ ಮುಂದೆ ಮದುವೆಗೆ ಕಷ್ಟ ಎಂದು ಡಿಗ್ರಿಗೂ ಕಳಿಸದೆ ಸುಲಭದಲ್ಲಿ ಒಪ್ಪಿಕೊಂಡ ವೇಣುವಿನೊಂದಿಗೆ ಮದುವೆಯ ಶಾಸ್ತ್ರ ಮಾಡಿ ಕೈ ತೊಳೆದುಕೊಂಡು ಬಿಟ್ಟರಲ್ಲ ತವರಿನವರು. ಅಪ್ಪ ಅಮ್ಮನಿಂದಾದ ಅನ್ಯಾಯವೆಂದೇ ಭಾವಿಸಿದ್ದರಿಂದ ತವರನ್ನು ಆ ಕ್ಷಣವೇ ತೊರೆದು ಬಿಟ್ಟಿದ್ದೇನೆ. ಮದುವೆಯಾಗಿ ಬಂದವಳು ಮತ್ತೆ ಆ ಮನೆಗೆ ಹೊಸ್ತಿಲು ತುಳಿದಿಲ್ಲ. ಬೋಳೆ ಸ್ವಭಾವದ ವೇಣು ತವರಿನ ಸಂಬಂಧ ಹದಗೆಡಿಸಿಕೊಳ್ಳದಿರಲು ಅದೆಷ್ಟೋ ಹೇಳಿ ನೋಡಿದರಲ್ಲ. ಇಲ್ಲ ಇಲ್ಲ, ಅದು ಈ ರೋಹಿಣಿಯ ಜಾಯಮಾನವೇ ಅಲ್ಲ. ನಾನೇ ಆದರೂ ನನ್ನ ಡಿಗ್ರಿ, PG, ಟ್ರೈನಿಂಗ್ ಅದೆಲ್ಲ ತಮ್ಮ ಮಾಸ್ತರಿಕೆಯ ಹಣದಲ್ಲೇ ಹೇಗೋ ಸಂಭಾಳಿಸಿದ್ದರು. ಆದರೆ ನನ್ನ ಸ್ಥಾನಮಾನ ಏರಿದಂತೆ ತಾವು ಬದಲಾಗಬೇಕಲ್ಲವೇ? ನನಗೆ ತಕ್ಕಂತೆ ಒಂದಿಷ್ಟಾದರೂ ಗತ್ತು, ಗಾಂಭೀರ್ಯ ಕಾಪಾಡಿಕೊಳ್ಳಬೇಕಲ್ಲವೇ? ಮಗಳನ್ನು ತಮ್ಮ ಜೊತೆ ಸೇರಿಸಿಕೊಂಡು ಬೀದಿ ನಾಟಕವಂತೆ, ಮಕ್ಕಳಿಗೆ ಕಲಿಕೆಯಂತೆ. ಛೆ, ಮರ್ಯಾದೆಯನ್ನು 3 ಕಾಸಿಗೆ ಹರಾಜು ಹಾಕುತ್ತಿದ್ದರೆ ಸಹಿಸಿಕೊಳ್ಳುವುದಾದರೂ ಹೇಗೆ? ಇಂತಹ ವರ್ತನೆ ತೀರಾ ಅಸಹನೀಯವಾದಾಗ ಅಪರ್ಣಳು ಪತಿಯ ದಾರಿಯನ್ನೇ ತುಳಿಯುತ್ತಿದ್ದಾಳೆಂದಾಗ ನನ್ನ ದೃಷ್ಟಿಯಲ್ಲಿ ಸರಿ ಅನಿಸಿದ್ದನ್ನು ನಾನು ಮಾಡಿದ್ದು ಆಗಿ ಹೋದದ್ದಕ್ಕೆ ಪಶ್ಚಾತ್ತಾಪ ಪಡುವುದಾದರೂ ಏತಕ್ಕೆ? ಇದು ರೋಹಿಣಿಯ ದೃಷ್ಟಿಕೋನವಾದರೆ ಅವರ ಪತಿಯ ದೃಷ್ಟಿಕೋನದಲ್ಲಿ ಅಷ್ಟೊಂದು ಮಹತಾಕಾಂಕ್ಷೆಯನ್ನು ಮಡದಿ ನನಗೆ ಬೇಕಿರಲಿಲ್ಲ.
ಎಂದು ಯೋಚಿಸುವಾಗ ಸಮಯ ಮಿಂಚಿ ಹೋಗಿತ್ತು. ತನ್ನ ವಿದ್ಯಾಭ್ಯಾಸವನ್ನು ಮೊಟಕುಗೊಳಿಸಿದ್ದರೆಂದು, ನನ್ನಂತಹ ಸಾಮಾನ್ಯ ಸ್ಥಿತಿವಂತನೊಂದಿಗೆ ಮದುವೆ ಮಾಡಿದರೆಂದು ತವರಿನೊಂದಿಗೆ ದ್ವೇಷ ಬೆಳೆಸಿಕೊಂಡ ರೋಹಿಣಿ ಅವರ ಪರಿಸ್ಥಿತಿಯಲ್ಲಿ ನಿಂತು ಯೋಚಿಸುವ ವಿವೇಚನೆಯಾದರೂ ಬೇಡವೇ? ತುಂಬ ಬುದ್ಧಿವಂತೆ ಎನ್ನುವುದರಲ್ಲಿ ಎರಡು ಮಾತಿಲ್ಲ. ಅವಳು ಹೆಚ್ಚಿನ ವ್ಯಾಸಂಗ ಮಾಡುತ್ತೇನೆಂದಾಗ ಸಂತೋಷದಿಂದಲೇ ಸಹಕರಿಸಿದ್ದೆ. ಮನೆಯಲ್ಲಿ ಅಡೆತಡೆ ಎಂದು ಹಾಸ್ಟೆಲ್ನಲ್ಲಿಯೇ ಇದ್ದು ಓದುವನೆಂದರೂ ಒಪ್ಪಿಕೊಂಡೆ. ಪರೀಕ್ಷೆಯಲ್ಲಿ ಅಂಕಗಳ ರಾಶಿ, ಮುಂದೆ ಕೆಲಸವೂ ಸುಸೂತ್ರ. ಕ್ವಾಲಿಟಿ ಕಂಟ್ರೋಲರ್ ಎಂದು ಸೇರಿಕೊಂಡದ್ದು ಮತ್ತು ಸಾಫ್ಟ್ವೇರಿನ ಕೆಲವು ಪರೀಕ್ಷೆಗಳನ್ನು ಮಾಡಿಕೊಂಡಿದ್ದರಿಂದ ಹಾಗೂ ಎಲ್ಲರನ್ನೂ ತಮ್ಮೊಟ್ಟಿಗೆ ಸೇರಿಸಿಕೊಂಡು ಕೆಲಸ ಮಾಡುವ ಚಾಕಚಕ್ಯತೆಯಿಂದಾಗಿ ಒಂದೊಂದು ಹಂತವನ್ನು ಏರುತ್ತಾ ಕೊನೆಗೆ ಮ್ಯಾನೇಜರ್ ಮಟ್ಟದವರೆಗೂ ಏರುವಂತಾಯಿತು. ಮಗು ಒಂದು ಬೇಕೆಂಬ ಆಶೆಯು ಹಲವಾರು ನಿಬಂಧನೆಗಳು. ಬಾಣಂತನಕ್ಕೆ ತವರಿಗೆ ಹೋಗಲ್ಲ, ಕೆಲಸ ಬಿಡೋಲ್ಲ, ಮಗುವನ್ನು ನೋಡಿಕೊಳ್ಳುವ ಸಂಪೂರ್ಣ ಜವಾಬ್ದಾರಿಯನ್ನು ಹೊರಲು ಸಿದ್ಧರಿರಬೇಕು. ಯಾವುದೇ ಕಾರಣಕ್ಕೂ ವೃತ್ತಿಯಲ್ಲಿ ರಾಜಿ ಮಾಡಿಕೊಳ್ಳುವಂತೆ ಹೇಳಲಾಗದು. ಅವಳು ಮಗುವನ್ನು ಹೇರುವಂತಹ ಕಷ್ಟವನ್ನು ನನ್ನಿಚ್ಛೆಗಾಗಿ ಒಪ್ಪಿಕೊಳ್ಳುವಾಗ ಅವಳ ನಿಬಂಧನೆಗಳನ್ನು ಒಪ್ಪಿಕೊಳ್ಳುವುದಕ್ಕೇಕೆ ಹಿಂಜರಿಕೆ? ದಾಂಪತ್ಯವೆಂದರೆ ಹೊಂದಾಣಿಕೆ ತಾನೆ. ಕನ್ನಡ ಭಾಷಾ ವೈವಿಧ್ಯದ ಬಗ್ಗೆ PhD ಮಾಡುವ ಕನಸು ನನಸಾಗಿಯೇ ಉಳಿದರೂ ಸಾಹಿತ್ಯ ರಚನೆ ಮನಸ್ಸಿಗೆ ಹರ್ಷವನ್ನು ಉಂಟು ಮಾಡುತ್ತಾ ಇತ್ತು. ಪುಟ್ಟ ಅಪರ್ಣ ಮನೆ ತುಂಬಿದ ಮೇಲೆ ರೋಹಿಣಿ ಹೆತ್ತಿದ್ದನ್ನು ಬಿಟ್ಟರೆ ತಾಯ್ತನದ ಸುಖವನ್ನು, ಹೊಣೆಯನ್ನು ಸಂಪೂರ್ಣವಾಗಿ ಸಂತೋಷದಿಂದ ನಾನೇ ನಿಭಾಯಿಸತೊಡಗಿದ್ದೆ. ಆದರೆ ಕ್ರಮೇಣ ರೋಹಿಣಿ ಒಣ ಪ್ರತಿಷ್ಠೆ ಬೆಳೆಸಿಕೊಂಡು ದರ್ಪ ಚಲಾಯಿಸತೊಡಗಿದಾಗ ಸ್ವಾಭಿಮಾನಕ್ಕೆ ಎಲ್ಲೋ ಧಕ್ಕೆ ತಗುಲುವ ಅನುಭವ. ಮಗುವನ್ನು ಅಲ್ಲಿ ಬಿಡಬೇಡಿ, ಹಾಗೆ ಆಡಿಸಬೇಡಿ, ಇಂತಹ ಬಟ್ಟೆ ಹಾಕಬೇಡಿ ಎಂಬಲ್ಲಿಂದ ಆರಂಭವಾಗಿ ಟೀಚಿಂಗ್ ಕೆಲಸದ ಬದಲು ಬೇರೆ ಯಾವುದಾದರೂ ನಿಮ್ಮಿಂದ ಸಾಧ್ಯವಿಲ್ಲವೇ, ನಾನೇನಾದರೂ ಪ್ರಯತ್ನಿಸಲೇ ಎನ್ನುವವರೆಗೂ ಮುಂದುವರೆದಿತ್ತು. ಅಧ್ಯಾಪಕ ವೃತ್ತಿ ಬಹಳ ಇಷ್ಟದಿಂದ ಸ್ವೀಕರಿಸಿದ್ದು. ಅದೆಂದೂ ಹೀನಾಯವೆನಿಸದ್ದೇ ಇಲ್ಲ, ಹಾಗೆ ಅನ್ನಿಸಲು ಸಾಧ್ಯವಿಲ್ಲ, ಸಾಧ್ಯವೂ ಅಲ್ಲವೆಂದೇ ನನ್ನ ಭಾವನೆ. ಸಂಜೆ ಹೊತ್ತು ಒಂದಿಷ್ಟು ಬಡ ಮಕ್ಕಳಿಗೆ ಮನೆಯಲ್ಲಿ ಕುಳ್ಳಿರಿಸಿಕೊಂಡು ಉಚಿತವಾಗಿ ಪಾಠ ಹೇಳಿಕೊಡುವುದು ಸಹಿಸಲ ಸಾಧ್ಯವೆಂದಾದರೆ ಮನೆ ಗಲೀಜಾಗ್ತದೆ. ಅಂತಹವರನ್ನೆಲ್ಲ ಮನೆಗೆ ಸೇರಿಸುವುದು ಅಪಾಯ. ನಮ್ಮ ಸೈನಿಕರೊಂದಿಗೆ ಓಡಾಟ ವ್ಯವಹಾರ ಒಳ್ಳೆಯದು ಎನ್ನುತ್ತಾ ಬರುತ್ತಾ ಮಡದಿ ಎಂದರೆ ಸೂಪರ್ ಬಾಸ್, ಅವಳು ಹೇಳುವುದನ್ನು ಕೇಳುವುದು, ಅನುಸರಿಸುವುದಷ್ಟೇ ನನ್ನ ಕೆಲಸ ಎನ್ನುವಂತಾದಾಗ ತೀರಾ ಅವಮಾನವೆನಿಸತೊಡಗಿತ್ತು. ಅಪರ್ಣ ಪುಟಿಯು ಅವಳು ಹೇಳಿದಂತೆಯೇ ಕೇಳಬೇಕು, ಪ್ರೀತಿಯಿಂದ ಅನುನಯಿಸುವುದನ್ನು ಬಿಟ್ಟು ಅಬ್ಬರಿಸುವುದೆಂದರೆ ತಾಯಿ ಮಗಳ ಅನುಬಂಧವೂ ಅರಿವು ಇಲ್ಲವೆಂದಾದರೆ ಹೌದು, ನಾನು ಅಂತಹ ನಿರ್ಧಾರಕ್ಕೆ ಬರಲೇಬೇಕಾದದ್ದು ನನ್ನದೇ ದುರ್ದೈವವೆನ್ನದೇ ವಿಧಿಯಿಲ್ಲ. ಇದು ತಂದೆಯ ಅಭಿಪ್ರಾಯವಾದರೆ ಅವರಿಬ್ಬರಲ್ಲಿ ನಡುವೆ ನಲುಗಿ ಹೋದ ಮಗಳ ಅಭಿಪ್ರಾಯವಿದು. ಅಮ್ಮ, ನಾನು ಏನನ್ನೋ ಆಗಬೇಕೆಂದು ಹಗಲು ರಾತ್ರಿ ಕನಸು ಕಾಣುವ, ಅದನ್ನು ಸಾಕಾರಗೊಳಿಸಲೆತ್ನಿಸುವ ನನ್ನಮ್ಮ, ಆ ಕನಸುಗಳನ್ನು ಒತ್ತಡವನ್ನಾಗಿಸಿ ನನ್ನ ಮೇಲೆ ಹೇರುವ ನನ್ನಮ್ಮ. ಅಮ್ಮ ಮದುವೆಯಾದ ನಂತರವೇ ಓದಿದ ಡಿಗ್ರಿಗಳು, ಗಳಿಸಿಕೊಂಡ ಉದ್ಯೋಗ, ದಕ್ಕಿಸಿಕೊಂಡ ಸ್ಥಾನಮಾನ ಎಲ್ಲವನ್ನೂ ಮೆಚ್ಚಿಕೊಳ್ಳಲೇಬೇಕು. ಆದರೆ ಪ್ರೀತಿಯ ನನ್ನಪ್ಪ ನನ್ನ ಪಾಲಿಗೆ ಅಮ್ಮನೂ ಆದ. ನನ್ನಪ್ಪ ಸಂಜೆ ನನ್ನಂತಹ ಬೇರೆ ಬೇರೆ ಪುಟ್ಟ ಪುಟ್ಟ ಮಕ್ಕಳೊಂದಿಗೆ ಬಗೆಬಗೆಯ ಆಟ, ಅಪ್ಪನೇ ಬರೆದ ಮಕ್ಕಳ ಹಾಡುಗಳು, ಚಿಕ್ಕ ಚಿಕ್ಕ ನಾಟಕಗಳು, ಸಣ್ಣ ಸಣ್ಣ ನೀತಿ ಕಥೆಗಳು ಎಷ್ಟು ಚೆನ್ನಾಗಿರುತ್ತಿತ್ತು. ಪ್ರತಿದಿನವೂ ರಾತ್ರಿಯ 8-9 ಗಂಟೆಗೆ ಮನೆಗೆ ಬರುತ್ತಿದ್ದ ಅಮ್ಮ ಅಂದು ತಲೆನೋವೆಂದು 6 ಗಂಟೆಗೆ ಬಂದಿದ್ದೇ ಪ್ರಮಾದವಾಗಿ ಹೋಗಿತ್ತು. ಸಂತಸದ ಹಕ್ಕಿಗಳಾಗಿ ಮನೆಯ ಜಗುಲಿಯಲ್ಲಿ ಅಂಗಳದಲ್ಲಿ ಹಾಡಿ ಕುಣಿದು ಕುಪ್ಪಳಿಸುತ್ತಿದ್ದ ನಾವು ಅಮ್ಮನ ಒಂದು ಗರ್ಜನೆಗೆ ಸ್ತಬ್ಧರಾಗಿ ಹೋಗಿದ್ದೆವು. ಇದೇನು ಮನೆಯೋ ಹುಚ್ಚಾಸ್ಪತ್ರೆಯೋ, ನಾನಿಲ್ಲದಾಗ ಮನೆಯಲ್ಲಿ ಹೀಗೆಲ್ಲ ನಡೆಯುವುದೇ ಎಂಬ ಕೂಗಿಗೆ ಬೇರೆ ಮಕ್ಕಳೆಲ್ಲ ಮಾಯವಾಗಿ ಬಿಟ್ಟಿದ್ದರು. ಪ್ರಾಯಶಃ ತಲೆನೋವಿದ್ದುದರಿಂದ ಅಮ್ಮನ ಮನಸ್ಥಿತಿಯು ಹದಗೆಟ್ಟಿತೆನಿಸುತ್ತದೆ. ಅಂದು ಅಪ್ಪ ಅಮ್ಮನ ನಡುವೆ ಬಿಸಿ ಬಿಸಿ ವಾಗ್ವಾದವಾಗಿತ್ತಿತ್ತು. ಎಂದೂ ಸಿಟ್ಟಾಗದ ಅಪ್ಪನೂ ಅಂದು ದನಿ ಎತ್ತಿ ಮಾತನಾಡಿದ್ದರು. ಮಾತು ನನ್ನ ಕುರಿತಾಗಿಯೇ ಗಿರಿಕಿ ಹೊಡೆಯುತ್ತಿತ್ತು. ನೀನು ಅವಳ ಮೇಲೆ ಬರೀ ಅಧಿಕಾರ ಚಲಾಯಿಸುತ್ತಿದ್ದಿ, ನಾನು ಅವಳಿಗೆ ತಂದೆ ತಾಯಿಯ ಪ್ರೀತಿ ಕೊಡ್ತಿದ್ದೀನಿ,
ಅದಕ್ಕೆ ನೀನು ಅಡ್ಡಿ ಬರಬೇಡ. ಇಲ್ಲವಾದರೆ ನಾನು ಅವಳು ದೂರ ಹೋಗ್ಬಿಡ್ತೀವಿ. ನಿನ್ನ ಈ ಬಂಗಲೆ ಸುಖ ಸುಪ್ಪತ್ತಿಗೆ ಒಂದು ನಮಗೆ ಬೇಡ. ಅಪ್ಪ ಹೇಳಿದ್ದು ಕೇಳಿ ಭಯಭೀತಳಾಗಿದ್ದೆ. ಅದು ಹೇಗೆ ಸಾಧ್ಯ? ನಾನು ಕೋರ್ಟಿನಲ್ಲಿ ಫೈಟ್ ಮಾಡ್ತೀನಿ, ಅಮ್ಮ ಕೂಗಾಡಿದ್ದರು. ಅಪ್ಪ ಅಮ್ಮ ರಾತ್ರಿ ಊಟ ಮಾಡದಿದ್ದರೂ ಅಪ್ಪ ಅದೇ ಮಮತೆಯಿಂದ ನನಗೆ ತುತ್ತು ಉಣಿಸಿದ್ದರು, ಮುದ್ದಿಸಿದ್ದರು. ರಾತ್ರಿ ಮಲಗಿಸುವಾಗ ತುಂಬಿ ಬಂದಿದ್ದ ಅವರ ಕಣ್ಣುಗಳನ್ನು ನಾನೇ ಒರೆಸಿದ್ದೆ. ಛೀ, ದೊಡ್ಡವರು ಹೀಗೆಲ್ಲ ಅಳ್ತಾರಾ ಎನ್ನುತ್ತಾ ಅಪ್ಪನ ಕೆನ್ನೆಗೆ ಮುದ್ದಿಸಿದ್ದೆ. ಅಮ್ಮ ಹೇಳಿದಂತೆ ಕೇಳು ಮಗಳೇ ಎಂದು ದುಃಖಿಸುತ್ತಲೇ ಗಟ್ಟಿಯಾಗಿ ತಬ್ಬಿಕೊಂಡಿದ್ದರು. ಮಲಗಿಕೊಳ್ಳಿ ಅಪ್ಪ, ನೋಡಿ ರಾತ್ರಿಯಾಗಿ ಬಿಟ್ಟಿದೆ ಎಂದು ಅಪ್ಪನನ್ನು ತಟ್ಟಿ ಮಲಗಿಸಲು ಪ್ರಯತ್ನಿಸಿದ್ದೆ. ಮರುದಿನ ಬೆಳಗ್ಗೆ ನಾನು ಎದ್ದಾಗ ನನ್ನಪ್ಪ ಇರಲಿಲ್ಲ. ಅಮ್ಮನಿಗೆ ಪತ್ರವೊಂದನ್ನು ಬರೆದಿಟ್ಟಿದ್ದರಂತೆ. ಅಮ್ಮ ಗುಡುಗಿದ್ದರು. ಇವರ ಕೋಳಿಯಿಂದಲೇ ಬೆಳಗಾಗುವುದು ಅಂದುಕೊಂಡಿದ್ದಾರೆ. ಕೆಲಸದವರನ್ನು ಇಟ್ಟುಕೊಂಡು ಬೆಳೆಸ್ತೀನಿ ಮಗಳೇ, ನಿನ್ನನ್ನು ಚೆನ್ನಾಗಿ ಓದಿಸ್ತೀನಿ. ನೀನು ಈ ರೋಹಿಣಿ ಮಗಳು. ಆಫೀಸಿಗೆ ಹೋಗುವುದನ್ನು ತಪ್ಪಿಸಲಿಲ್ಲ ಅಮ್ಮ. ನನ್ನನ್ನು ನೋಡಿಕೊಳ್ಳಲು ನೀಲಾ ಆಂಟಿ, ಟ್ಯೂಷನ್, ಸಂಗೀತ, ಡ್ರಾಯಿಂಗ್ ತರಗತಿಗಳು ಎಲ್ಲಕ್ಕೂ ಕರೆದುಕೊಂಡು ಹೋಗುವ ಏರ್ಪಾಡು. ನಾನು ಬೆಳೆಯುತ್ತಿದ್ದೆ. ಅಮ್ಮನು ಪ್ರೀತಿ ಮಾಡುತ್ತಿದ್ದರು, ಬುದ್ಧಿ ಹೇಳುತ್ತಿದ್ದರು. ನಿನಗಾಗಿಯೇ ನಾನೆಲ್ಲ ಕಷ್ಟಪಡುತ್ತಿರುವುದು, ಇದೆಲ್ಲವೂ ನಿನಗಾಗಿಯೇ ಎಂದು ಬಾರಿ ಬಾರಿಗೂ ಹೇಳುತ್ತಿದ್ದರು. ಒಳ್ಳೆಯ ಡ್ರೆಸ್ಗಳು, ಒಡವೆಗಳು, ಕಾರು, ಡ್ರೈವರ್. ಆದರೆ ನನ್ನಪ್ಪನನ್ನು ನನ್ನಿಂದ ದೂರ ಮಾಡಿದ ನನ್ನಮ್ಮ ನನಗೆಂದೂ ಸನಿಹವಾಗಲೇ ಇಲ್ಲ. ತುಂಬು ಕುಟುಂಬದ ಅಭಿನವ್ನನ್ನು ಮನಸಾರೆ ಒಪ್ಪಿ ಆರಿಸಿಕೊಂಡಿದ್ದು ಅಮ್ಮನಿಗೆ ತುಸುವೂ ಇಷ್ಟವಾಗದಿದ್ದರೂ ಹಾಗಾದರೆ ನನಗೆ ಮದುವೆಯೇ ಬೇಡ ಎಂಬ ನನ್ನ ಪಟ್ಟಿಗೆ ಮಣಿಯಲೇಬೇಕಾಯಿತು. ಅಮ್ಮನ ಎದುರು ಹಾಗೆ ಮಾತನಾಡುವ ಧೈರ್ಯವಾದರೂ ನನಗೆ ಹೇಗೆ ಬಂದಿತ್ತೋ. ಅತ್ತೆ ಮಾವರಂತಿರದೆ ತಾಯಿ ತಂದೆಯರ ಪ್ರೀತಿ, ಒಬ್ಬಂಟಿಯಾಗಿ ಬೆಳೆದವಳಿಗೆ ಮೈದುನನ ಸಹೋದರ ಪ್ರೀತಿಯ ಅರಿವು ಮಾಡಿಕೊಟ್ಟಿತ್ತು. ಹೊಸ ಅತಿಥಿಯ ಆಗಮನದ ಸುಳಿವು ತಿಳಿದು ಮನೆಯವರೆಲ್ಲ ಸಂಭ್ರಮದ ಸಡಗರದಲ್ಲಿ ತೇಲಾಡುತ್ತಿದ್ದರು. ಮದುವೆಯಾದ ಮೇಲೆ ಕೇವಲ ಒಂದೇ ಒಂದು ಬಾರಿ ಅಮ್ಮನನ್ನು ನೋಡಲು ಹೋಗಿದ್ದಷ್ಟೆ. ಅಮ್ಮ ಅಂದು ಫೋನ್ ಮಾಡಿದ್ದರು. ನಂಬಲೇಬೇಕಾದ ಮಾತುಗಳು. ದುಡುಕಿ ಕೆಲಸಕ್ಕೆ ರಿಸೈನ್ ಮಾಡಬೇಡ, ನನಗೆ ಕೆಲಸ ಜವಾಬ್ದಾರಿ ಸಾಕಾಗಿ ಹೋಗಿದೆ, ನಾನು ಕೆಲಸ ಬಿಟ್ಟು ಬಿಡ್ತೀನಿ, ನಿನ್ನ ಕಂದನನ್ನು ನನ್ನ ಕಂದನಾಗಿ ಬೆಳೆಸ್ತೀನಿ. ಆಗ ಕಳೆದು ಹೋಗಿದ್ದ ತಾಯ್ತನ ಈಗ ತುಡಿಯುತ್ತಾ ಇದೆ ಮಗಳೇ, ದಯವಿಟ್ಟು ಒಂದು ಅವಕಾಶ ಕೊಡ್ತೀಯಾ? ಅಮ್ಮ ಮಾಡಿದ ತಪ್ಪು ನಾನು ಮಾಡಬೇಕೆ? ನನ್ನಮ್ಮ ಹೀಗೆ ಕೇಳಿಕೊಳ್ಳುವುದುಂಟೆ? ಮತ್ತೆ ಅಪ್ಪನ ನೆನಪಾಗಿತ್ತು. ಇಲ್ಲಮ್ಮ, ನೀನು ಮಾಡಿದ ತಪ್ಪು ನಾನು ಮಾಡಲಾರೆ. ಆದರೆ ಹಾಗೆ ಹೇಳಲು ಸಾಧ್ಯವಾಗದೆ ಫೋನ್ ಇಟ್ಟರೆ ಮತ್ತೆ ಗಿರುಗುಡುತ್ತಲೇ ಇತ್ತು ಫೋನ್. ಅಮ್ಮ ನನಗೆ ತಾಯಿ ಪ್ರೀತಿ ಕೊಡದೆ ನನ್ನನ್ನು ತಾಯಿ ಪ್ರೀತಿಯಿಂದ ವಂಚಿತಳಾಗಿ ಮಾಡಿಬಿಟ್ಲು. ಅದೇ ನನ್ನ ಕಂದನಿಗೆ ನಾನು ಮಾಡಬಾರ್ದು ಅಂತ ನಾನು ಕೆಲಸಕ್ಕೆ ರಿಸೈನ್ ಮಾಡಿ ನನ್ನ ಮಗುನ ನಾನು ನೋಡ್ಕೊಳ್ಬೇಕು ಅಂತ ನಿರ್ಧಾರ ಮಾಡಿದೆ. ಈ ಕಥೆ ನಿಮಗೆ ಇಷ್ಟ ಆಗಿದ್ರೆ ದಯವಿಟ್ಟು ಒಂದು ಲೈಕ್ ಕೊಡಿ. ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ಕಥೆನ ಕೇಳ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಧನ್ಯವಾದಗಳು.